स्वागत है आपका बी न्यूज नेशन में। मैं हूं आबिद हुसैन शेख। ताज बॉडी में गणेश मूर्ति विसर्जन पर एमबी पाटिल की राय। बीजापुर की शाही इमारतों में से एक ताज बॉडी में इस बार गणेश मूर्ति विसर्जन की रट लगाए बैठे हैं कई संगठन। इस पर पूर्व जल संसाधन मंत्री एमबी पाटिल ने कहा कि मेरे अवधि में पूरे 9 करोड़ देकर शहर के सभी बॉडियों की सफाई की गई थी। उस पानी को पिया नहीं जा सकता तो क्या हुआ, कपड़े धोने और नहाने के लिए इस्तेमाल करे जनता, क्योंकि डैम से आने वाले पानी के प्रेशर और लोड को कम किया जा सकता है। इस पर स्थानीय पालिका और नगर एमएलए बसनगौड़ पाटिल यत्नाಳ್ से सवाल करने का बयान दिया। एमबी पाटिल ने ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಬರೀ ಸರ್ಕಾರದಿಂದ ಹಣ ಅಲ್ಲ, ಮೊದಲು ನಾವು ಖಾಸಗಿಯಾಗಿ ಹಣ ಸಂಗ್ರಹಣೆ ಮಾಡಿ ಸುಮಾರು 4 ಕೋಟಿ ರೂಪಾಯಿ ಇಟ್ಟು ಸರ್ಕಾರದಿಂದ 4 ಕೋಟಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟರು. ಸುಮಾರು 9 ಕೋಟಿಗಿಂತ ಜಾಸ್ತಿ ಖರ್ಚು ಮಾಡಿದ್ವಿ. 9 ಕೋಟಿ ಖರ್ಚು ಮಾಡಿ ಈ ಐತಿಹಾಸಿಕ ಬಾಡಿಗಳನ್ನೆಲ್ಲ ಕ್ಲೀನ್ ಮಾಡಿ ಆ ನೀರು ಉಪಯೋಗಿಸ್ಬೇಕು. ಏನಾಗ್ತದೆ ಈಗ ಉದಾಹರಣೆ ತಗೋ, ಈ ಎಲ್ಲ ಬಾಡಿ ಏನು ಕ್ಲೀನ್ ಮಾಡಿದೀವಲ್ಲ, ಈ ನೀರನ್ನು ನಾವು ಕುಡಿಲಿಕ್ಕೆ ಬೇಡಪ್ಪ ಬಿಡು, ನಿಮ್ಮ ಬಟ್ಟೆ ಒಗ್ಯೋಕ್ಕೆ, ಪಾತ್ರೆ ತೊಳೋಕ್ಕೆ, ಇನ್ನೊಂದಕ್ಕೆ ಎಲ್ಲದಕ್ಕೂ ಬಳಸ್ಕೊಂಡ್ರೆ ಅಷ್ಟು ಲೋಡ್ ಫ್ಯಾಕ್ಟ್ರು ಕುಡಿ ನೀರಿನ ಏನು ಪೈಪ್ಲೈನ್ ಬರ್ತದಲ್ಲ ಅದ್ರ ಮೇಲೆ ಕಡಿಮೆ ಆಗ್ತದೆ. ಸೊ ಅಲ್ಲೆಲ್ಲ ಲೋಕಲಿಟಿದಾಗ ಸಿಗ್ತದೆ. ಅದಕ್ಕೆ ಪಂಪ್ ಹಾಕಿ ನಳ್ಳಿ ಹಾಕಿ ಎಲ್ಲ ಮಾಡಿ ಕೊಟ್ಟಿದ್ದೀನಿ. ನೀವು ಮತ್ತೆ ಅದನ್ನು ಕುಲುಷಿತ ಮಾಡಬೇಕು ಅಂತ ನಿಮ್ದಿದ್ರೆ ಆಯಿತು, ನಾವು ಮಾಡಿದ್ದೀವಲ್ಲ ಅಲ್ಲೇ ಹೊಸಲ ತಾಜ್ ಬೋರ್ಡ್ ಹೊರಗಡೆ ಒಂದು ಇದು ಮಾಡಿಸಿ ಇಟ್ಟಿದ್ದೀವಿ. ಸಂಕಿ ಟ್ಯಾಂಕ್ನಾಗ ಅದೇ ಮಾಡ್ತೀವಿ ನಾವು ಬೆಂಗಳೂರಿನಾಗ, ಎಲ್ಲ ಕೆರೆಗಳು ಹಂಗೆ ಮಾಡ್ತೀವಿ. ಇದು ಯಾಕೆ ಅಂದರೆ ಸುಮ್ಮನೆ ಅವರು ಭಾವನೆಗಳನ್ನ ಕೆಡಿಸ್ಲಿಕ್ಕೆ ಇದು ಮಾಡೋದು ಏನೋ, ಸುಮ್ಮನೆ ಭಾವನೆಗಳನ್ನ ಕೆಡಿಸೋದು. ಯಾರು ಅಪ್ಪು ಪಟ್ಟಣ ಶೆಟ್ಟರ್ ಮಾಡಿದ ಕೆಲಸ ಹೇಳ್ರಿ ಅವ್ರಿಗೆ, ನೀವೇನೋ ಬಂದು ಸ್ವಚ್ಛ ಮಾಡಿಲ್ಲಪ್ಪ ತಾಜ್ ಬೌಡಿ ಎಲ್ಲಿ ಪಾಪ ಎಂ ಪಿ ಪಾಟ್ರ್ ಎಲ್ಲ ಮಾಡಿದಾರೆ, ಆಯ್ತೆಲ್ಲ ಬಾಡಿಗಳು ಕ್ಲೀನ್ ಮಾಡೋದು. ನಾನು ಅವ್ರಿಗೂ ಮಾತಾಡ್ತೀನಿ. ಅದು ಅವ್ರು ಹೇಳ್ತಾರೆ, ನಾನೇನು ಹೇಳ್ತೇನೆ, ನಾನು ಮಾಡಿದವ್ ನಾನು ಹೇಳ್ಬೇಕಲ್ಲ. ಅವ್ರು ಏನಾದ್ರು ಮಾಡ್ಕೊಳಕ್ಕೆ ನಾ ಹೇಳ್ತೀನಿ. ಉದ್ದೇಶ ಏನು, ಈ ಬಾಡಿ ಕ್ಲೀನ್ ಮಾಡೋ ಉದ್ದೇಶ ಏನಂತಂದ್ರೆ ನೀವು ತಿಳ್ಕೊಂಬಿಡ್ರಿ, ಅಷ್ಟು ನೀರನ್ನು ನಾವು ಜರ್ಕತ್ತ ಆ ಲೋಡ್ ಏನು ಬರ್ತದೆ, ಯಾಕೆ ನಮಗೆ ಪ್ರತಿನಿತ್ಯ ನೀರು ಕುಡಿದು ಕಷ್ಟ ಆಗಿದೆ. ಅಂಥ ಸಂದರ್ಭದಲ್ಲಿ ಈ ನೀರನ್ನು ನಾವು ಬಟ್ಟೆ ಒಗ್ಯಾಕ ಮತ್ತು ಸ್ನಾನ ಮಾಡಾಕ, ಪಾತ್ರೆ ತೊಳ್ಯಾಕ, ಬಟ್ಟೆ ಒಗ್ಯಾಕ, ಸ್ನಾನ ಮಾಡಾಕ, ಪಾತ್ರೆ ತೊಳ್ಯಾಕ, ಇದು ಮೇಜರ್ ಹೋಗ್ತದೆ. ಕುಡಿ ನೀರಿನ ಕ್ವಾಂಟಮ್ ಕಡಿಮೆ. 90% ನೀರನ್ನ ನೀವು ಇದರಲ್ಲಿ ಬಳಸ್ಕೋಬೋದು. ದುರ್ದೈವಶಾತ್ ಅದು ಆಗ್ತಾ ಇಲ್ಲ. ಅದಾಗಿಲ್ಲಲ್ಲ. ನಾನು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮೋಟರ್ ಕೂಡಿಸ್ಕೊಟ್ಟಿದ್ದೀನಿ. ನಾನು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಸಿವಿಲ್ ಹಾಸ್ಪಿಟಲ್ ಹೋಗ್ತಾ ಇದೆ. ಅದರಲ್ಲಿ ಇದ್ರಲ್ಲಿ ಯಾರು ಮಾಡಬೇಕು? ಕಾರ್ಪೊರೇಷನ್ದವರು. ನಿಮ್ಗೆ ಯತ್ನಾಳ್ಗೆ ಮತ್ತೆ ಹೇಳಿರಲ್ಲ ಬಸನಗೌಡ್ರಿ, ಇದೆಲ್ಲ ಈಗ ಎಂ ಬಿ ಪಾಟ್ರ್ ಮಾಡಿದಾರ. ಆ ನೀರನ್ನು ಬಳಸ್ಕೊಳ್ರಿ, ಸ್ನಾನ ಮಾಡಾಕ, ಬಟ್ಟೆ ಒಗ್ಯಾಕ ಇದು ಮಾಡಿದ್ರೆ ಅಷ್ಟು ಲೋಡ್ ಫ್ಯಾಕ್ಟರ್ ಕಡಿಮೆ ಆಗ್ತದಂತೆ. ಮುತ್ತಾಲ್ ಕೆರೆ ತುಂಬಿಸೋಕೆ ಇದು ಮಾಡಿದ್ವಿ. ಅಲ್ಲಿ ಒಂದು ಸ್ವಲ್ಪ ಇದ್ರ ಕೆಪಾಸಿಟಿ ಜಾಸ್ತಿ ಮಾಡಿದ್ವಿ. ಅಲ್ಲಿ ಏನು ಫಿಲ್ಟರಿಂಗ್ ಏನುಂಟು ಮಾಡಿವಲ್ಲ, ಯಾಕಂದ್ರೆ ಬಿಜಾಪುರ ನಗರಕ್ಕೆ ಅನುಕೂಲ ಆಗಲಿ ಅಂತೇಳಿ. ಮತ್ತು ನೀವು ಮಾಡಿಕೊಟ್ಟ ಮ್ಯಾಗ ನೀವು ಮಾಡ್ಲಿಕ್ಕಂದ್ರೆ ಏನು ಮಾಡೋಕ್ಕಾಗಲ್ಲ. ಎತ್ತು ಒಯ್ದು ನೀರಿನ ತನ ನಡೆಸ್ಬೋದು, ಕುಡಿಯೋದು ಫೋರ್ಸ್ ಮಾಡೋಕ್ಕಾಗಲ್ಲ. ಇದು ಯಾರು ಮಾಡಬೇಕು? ಕಾರ್ಪೊರೇಷನ್ದವ್ರು ಮಾಡಬೇಕು. ಆ ಕಾರ್ಪೊರೇಷನ್ ಮೇಲೆ ಶಾಸಕರು ಯಾವ್ದಾರಪ್ಪ? ಯಾರಿಲ್ಲ ಶಾಸಕರು? ಕೇಳ್ರಿ ಶಾಸಕರಿಗೆ, ಎಂ ಪಿ ಪಾಟ್ರ್ ಹಿಂಗೆಲ್ಲ ಮಾಡಿದ್ರು, ಹಿಂಗೆಲ್ಲ ಹೇಳಿದ್ರು, ಏನ್ರಿ ಏನಂತೀರಿ ಅಂತ ಕೇಳ್ರಿ. और खबरों के लिए देखते रहिए बी न्यूज नेशन।